ಆತ್ಮೀಯರೇ, ತಮಗೆಲ್ಲರಿಗೂ ಮುಸ್ಸಂಜೆಯ ಶುಭೋದಯ. ನಾವಿವತ್ತು ಗೊಲ್ಬಾವಿ ಗ್ರಾಮದ ಪ್ರಗತಿಪರ ರೈತರಾದಂಥ ಗಜಾನಂದ್ ಮಂಗಳವೆಡ್ಡಿಯವರ ಉಳ್ಳಾಗಡ್ಡಿ ಬೆಳೆಯಲ್ಲಿದ್ದೀವಿ. ಅವರು ಉಳ್ಳಾಗಡ್ಡಿ ಬೆಳೆದಾರೀಗ ನಮ್ಮ ಪಾರ್ಶ್ವನಾಥ್ ಫರ್ಟಿಲೈಸರ್ನಲ್ಲಿ ಉಳ್ಳಾಗಡ್ಡಿ ಬೀಜ ಜಿಂದಾಲ್ ಕಂಪ್ನಿ ಬೀಜವನ್ನು ತಂದು ಬಿತ್ತಾರು. ಈಗ ಬಿತ್ತಿ ಏನೈತಿ 2.5 ತಿಂಗಳು ಕಂಪ್ಲೀಟ್ ಆಗೈತಿ. ಆ ಬೆಳೆ ಇಲ್ಲಿವರೆಗೂ ಯಾವ ರೀತಿ ಬೆಳೆದ್ರು ಅನ್ನೋದು ಈ ಒಂದು ಸಂಚಿಕೆ ಒಳಗೆ ಅವ್ರು ಹಂಚ್ಕೋತಾರು. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಗಜಾನಂದ್ ಮಂಗಳವಡ್ಡಿ ರೀ. ನಾವು ರೀ ಫಸ್ಟ್ ಇದನ್ನ ಉಳ್ಳಾಗಡ್ಡಿ ಹಚ್ಚಬೇಕೋ ಬೇಡ ಅಂತ ನಮಗೂ ಅನುಮಾನಿಸ್ಕೊತಿದ್ರಿ. ಹಿಂಗಾಗಿ ನಿಮ್ಮನ್ನು ಕೇಳಿದ್ಗಳೇ ನೀವು ಉಳ್ಳಾಗಡ್ಡಿ ಇಲ್ರಿ ಹಚ್ಚಿರಿ ಚಲೋ ಆಗತ್ತೆ ಅಂದ್ರಿ. ಹಿಂದಾದ್ಗಳೇ ನಾವು ನಿಮ್ಮ ಕಡೆ ಬಂದ ಬೀಜವನ್ನು ತೊಗೊಂಬಂದಿವಿ ರೀ. ತೊಗೊಂಬಂದ್ಗಳೇ ಒಮ್ಮೆ ಇದನ್ನು ಬೋದ್ ಮಾಡಿ ಆಮೇಲೆ ಉಳ್ಳಾಗಡ್ಡಿ ಬಿತ್ತಿದ್ಗಳೇ ಆಮೇಲೆ ಒಮ್ಮೆ ಸ್ಪ್ರೇ ಕೊಟ್ಬಿಟ್ಟಿವಿ ರೀ. ಅದ್ರ ಬಳಕ ಏನೈತಿ ಏನು ಮಾಡಿಲ್ರಿ ಉಳ್ಳಾಗಡ್ಡಿ ಈ ಸೈಜ್ದಾಗ ಬಂದವ್ರಿ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ತಾವೇನಾದರೂ ಬೆಳೆಯಲಿಕ್ಕೆ ಉಳ್ಳಾಗಡ್ಡಿ ಬೆಳೆಯನ್ನು ಬೆಳೀಲಿಕ್ಕೆ ಇಚ್ಛಿಸಿದರೆ ನಮ್ಮನ್ನು ಸಂಪರ್ಕಿಸ್ರಿ. ನಾವು ನಮ್ಮಲ್ಲಿ ಬೀಜ ಮತ್ತು ಯೋಗ್ಯ ದರದಲ್ಲಿ ಸಿಗ್ತಾವೆ. ಧನ್ಯವಾದಗಳು.